2025 ಆಗೋಯ್ತಾ? 2026 ಬಂದ್ಬಿಡ್ತಾ? ಅಯ್ಯೋ, ಈ ವರ್ಷಕ್ಕೇನು ಪ್ಲಾನೇ ಮಾಡಿಲ್ವಲ್ಲಪ್ಪ ನಾನು. ನೀವು ಈ ಥರ ಏನಾರು ಯೋಚನೆ ಮಾಡಿದರೆ ನಿಮಗೋಸ್ಕರ ಒಂದು 6 ಪಾಯಿಂಟ್ಸ್ ಇದೆ. ಮೊದಲನೇದೇನಪ್ಪ ಅಂದರೆ, ಫಸ್ಟ್ ಒಂದು ಪೇಪರ್ ತೊಗೊಂಡು ಒಂದು ಸರ್ಕಲ್ ಬರೀರಿ. ಅದನ್ನು 6, 10, 12 ಎಷ್ಟು ಭಾಗ ಆಗುತ್ತೋ ಅಷ್ಟು ಭಾಗ ಡಿವೈಡ್ ಮಾಡಿ. ಅದರಲ್ಲಿ ನಿಮ್ಮ ಪ್ರತಿಯೊಂದು ಪ್ರಯಾರಿಟೀಸ್ನ ಫಿಲ್ ಮಾಡಿ. ಅದು ನಿಮ್ಮ ಹೆಲ್ತ್ ಇರ್ಬೋದು, ವೆಲ್ತ್ ಇರ್ಬೋದು, ಕರಿಯರ್ ಇರ್ಬೋದು, ಫೈನಾನ್ಸಸ್ ಇರ್ಬೋದು. ಅದಾದಮೇಲೆ ಅದನ್ನು 1 to 10 ರೇಟ್ ಮಾಡಿ. ಸೊ ಯಾವುದಿಗೆ ಕಡಿಮೆ ರೇಟಿಂಗ್ ಕೊಡ್ತಿರೋ ಅದ್ರ ಮೇಲೆ ಫೋಕಸ್ ಮಾಡಿ. ಎರಡನೇದು, ಸ್ಟಾಪ್ ಡೂಯಿಂಗ್ ಥಿಂಗ್ಸ್ ಲಿಸ್ಟ್. ಅಂದರೆ ನಾವು ಏನು ಹೊಸ ವರ್ಷ ಬಂದಾಗ ಹೊಸದೇನಾರ ಮಾಡೋಣ, ಹೊಸದೇನಾರ ಕಲಿಯೋಣ ಅಂತಲೇ ಇರ್ತೀವಿ. ಬಟ್ ಮುಖ್ಯವಾದ ಬೇಕಾಗಿದ್ದು ಬೇಡದೇ ಇರೋದನ್ನ ಬಿಟ್ಬಿಡೋದು. ಫಾರ್ ಎಕ್ಸಾಂಪಲ್ಲು, ನಾನು 2 hours 3 hours ನನ್ನ ಸ್ಕ್ರೀನ್ ಟೈಮ್ ಇದೆ, ಅದನ್ನು ರೆಡ್ಯೂಸ್ ಮಾಡ್ಕೋಬೇಕು. ಆ ಲಿಸ್ಟ್ನ ಹಾಕ್ಕೊಂಡು ಯಾವುದನ್ನು ಡಿಲೀಟ್ ಮಾಡಬೇಕು ಅದನ್ನು ಡಿಲೀಟ್ ಮಾಡಿ. ಮೂರನೇದು, ಇನ್ಫಾರ್ಮೇಷನ್ ಡಯಟ್. ಅಂದರೆ ನಾವು ಏನು ತಿಂತೀವಿ ಆಹಾರ, ಅದನ್ನು ನಮ್ಮ ಬಾಡಿನ ರೂಪಿಸುತ್ತೆ. ಹಾಗೆ ನಾವು ಯಾವ ಇನ್ಫಾರ್ಮೇಷನ್ನ ನೋಡ್ತೀವಿ, ಕಲಿತೀವಿ ಅಥವಾ ಕೇಳಿಸ್ಕೋತೀವಿ, ಅದು ನಮ್ಮ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ, ನಮ್ಮ ಪರ್ಸ್ನಾಲಿಟಿನ ಡಿಸೈಡ್ ಮಾಡುತ್ತೆ. ಯಾವ್ಯಾವ್ದು ನೆಗೆಟಿವ್ ಇದೆ ಅದನ್ನೆಲ್ಲ ಡಿಲೀಟ್ ಮಾಡಿ. ಒಳ್ಳೊಳ್ಳೆ ಕಾಂಟೆಂಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ, ಒಳ್ಳೊಳ್ಳೆ ಬುಕ್ಸ್ ಓದಿ, ಒಳ್ಳೊಳ್ಳೆ ಕಾಂಟೆಂಟ್ಸ್ನ ನೋಡಿ. ನಮ್ಮ ಗ್ರೋತ್ಗೆ ಯಾವ್ಯಾವ್ದು ಹೆಲ್ಪ್ ಆಗುತ್ತೋ ಆ ವಿಚಾರಗಳನ್ನ ಹೆಚ್ಚು ನೋಡಿದ್ರೆ ನಮಗೆ ಉಪಯೋಗ. ಬೇಡದಿರೋ ವಿಚಾರಗಳನ್ನ ಡಿಲೀಟ್ ಮಾಡಿ ಅಥವಾ ಅನ್ಫಾಲೋ ಮಾಡಿ. 4ನೇದು, ಡಿಕ್ಲಟರ್. ಅದು ಫಿಸಿಕಲ್ ಸ್ಪೇಸ್ ಇರ್ಬೋದು, ಡಿಜಿಟಲ್ ಸ್ಪೇಸ್ ಅಥವಾ ಮೆಂಟಲ್ ಸ್ಪೇಸ್. ಇದು ಕ್ಲಟರ್ ಇದ್ದಾಗ ಏನಾಗುತ್ತೆ, ಕ್ಲಾರಿಟಿ ಇರಲ್ಲ. ಸೊ ನಾವು ಡಿಕ್ಲಟರ್ ಮಾಡೋದು ಬಹಳನೇ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್, ನಮ್ಮ ರೂಮ್ ಇರ್ಬೋದು, ನಮ್ಮ ಡೆಸ್ಕ್ನ ಇರ್ಬೋದು, ಕ್ಲೀನಾಗಿ ಇಟ್ಕೊಂಡ್ರೆ, ಯಾಕಂದರೆ ಫಿಸಿಕಲ್ ಸ್ಪೇಸು ನಮ್ಮ ಮೆಂಟಲ್ ಕ್ಲಾರಿಟಿನ ರಿಫ್ಲೆಕ್ಟ್ ಮಾಡುತ್ತೆ. ನಾವು ಎಷ್ಟು ನೀಟಾಗಿ ಇಟ್ಕೋತೀವೋ ಅಷ್ಟು ಮೈಂಡು ಕ್ಲಿಯರ್ ಆಗಿರುತ್ತೆ. ಡಿಜಿಟಲ್ ಸ್ಪೇಸಲ್ಲಿ ಬೇಡದಿರೋ ಫೈಲ್ಸ್ ಇರ್ಬೋದು, ಫೋಟೋಸ್ ಇರ್ಬೋದು, ಆ್ಯಪ್ಸ್ ಇರ್ಬೋದು, ಅದನ್ನೆಲ್ಲ ಡಿಲೀಟ್ ಮಾಡಿ. 5ನೇದು, ನಿದ್ದೆ ಮತ್ತು ಬೆಳಗಿನ 1 ಗಂಟೆ ನಿಮ್ಮದಾಗಿರಬೇಕು. ಯಾವುದೇ ಕಾರಣಕ್ಕೂ ನಿದ್ದೆನ ಕಾಂಪ್ರಮೈಸ್ ಮಾಡ್ಕೋಬೇಡಿ. ಎಷ್ಟೇ ಲೇಟ್ ಆದರೂ ನಿಮ್ಮ ಬಾಡಿಗೆ ರೆಸ್ಟ್ ಬೇಕು. ಬೆಳಗ್ಗೆ ಏಳೋದಕ್ಕೆ ನಾವು ಹೇಗೆ ಅಲಾರ್ಮ್ ಇಟ್ಕೋತೀವೋ, ಮಲ್ಕೊಳ್ಳೋಕ್ಕೂ ಕೂಡ ಹಾಗೆ ಅಲಾರ್ಮ್ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ಕೋಬೇಡಿ. ಫಸ್ಟ್ ಎಚ್ಚರ ಆದ ತಕ್ಷಣ ಅಲ್ಲಿ ಟೈಮ್ ಸ್ಪೆಂಡ್ ಮಾಡದೆ ಎದ್ಬಿಟ್ಟು ಒಂದು 10 to 15 minutes ಎಕ್ಸಸೈಸ್ ಇರ್ಬೋದು, ಯೋಗ ಇರ್ಬೋದು, ಮೆಡಿಟೇಷನ್ ಮಾಡಿಕೊಂಡು ಈ ದಿನ ಏನು ಮಾಡಬೇಕು ಅದೊಂದು 3 ಟಾಸ್ಕ್ಗಳನ್ನು ಪ್ರಯಾರಿಟಿ ವೈಸ್ ಬರ್ಕೊಂಡು ಅದನ್ನು ಅಚೀವ್ ಮಾಡೋದ್ರಲ್ಲಿ ಫೋಕಸ್ ಮಾಡಿ. ಲಾಸ್ಟ್ ಒನ್, ಯಾವಾಗಲೂ ಅಷ್ಟೇ ನಾವು ಯೋಚನೆ ಮಾಡೋದು, ನಂಗೆ ಅದು ಬೇಕು ಇದು ಬೇಕು, ಬಟ್ ಸಿಕ್ಕಿರೋದ್ರ ಬಗ್ಗೆ ಯೋಚನೆ ಮಾಡಿರಲ್ಲ. ನಮಗೆ ಜೀವನದಲ್ಲಿ ಏನೇನು ಸಿಕ್ಕಿದೆಯೋ ಅದಕ್ಕೋಸ್ಕರ ಗ್ರ್ಯಾಟಿಟ್ಯೂಡ್ ತೋರಿಸೋಣ. ಪ್ರತಿದಿನ ಅಷ್ಟೇ ನಮ್ಗೆ ಏನೇನು ಭಾಗ್ಯಗಳು ಸಿಕ್ಕಿದೆಯೋ ಅದನ್ನು ನೆನೆಸ್ಕೊಂಡು ದೇವ್ರಿಗೆ ಕೃತಜ್ಞತೆ ಸಲ್ಲಿಸೋದು ಬಹಳನೇ ಇಂಪಾರ್ಟೆಂಟ್. ಇದರಿಂದ ನಮ್ಮ ಈಗೋ ಕಡಿಮೆ ಆಗುತ್ತೆ, ಹಾಗೆ ನಾವು ಯಾವಾಗಲೂ ಗ್ರೌಂಡೆಡ್ ಆಗಿರ್ತೀವಿ.